ಇವುಗಳ ಉದ್ದ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ಹೌದಾ? ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಅನ್ನೋದು ಕಂಡುಹಿಡ್ಕೋಬೇಕು. ಹೌದಾ? ಈಗ ನಾವು ನಮ್ಮ ಹತ್ರ ತಂತಿ ಏನಿಲ್ಲ, ನಾವು ಈ ದಾರ ತಗೊಳ್ಳೋದಾ? ಇಲ್ಲಿ ನೋಡಿ, ನಾವು ತಂತಿ ಬದಲು ಏನ್ ಮಾಡ್ತಾ ಇದೀವಿ? ದಾರ ತಗೊಂಡಿದೀವಿ. ಹೌದಾ? ಈ ದಾರದ ಉದ್ದ ಎಷ್ಟಂತ ಗೊತ್ತಿಲ್ಲ ನನಗೆ, ಆದ್ರೆ ಏನ್ ಮಾಡೋಣ, ಆಯತದ ಉದ್ದ 5 ಮತ್ತೆ ಅಗಲ 3 ಅಂತ ಗೊತ್ತಿದೆ. ಸೊ ಆ ಲೆಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ಇಟ್ಕೊ ಹಾಂ. ಈಗ ಈ ದಾರದಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇಟ್ಕೋದ ಆಯತನ ರೆಡಿ ಮಾಡ್ಕೊತಾ ಇದ್ದೀವಿ. ಹೌದಾ? ಇಲ್ಲ, ಇಲ್ಲಿ ಇಟ್ಕೊ. ಈಗ ನೋಡಿ, ಇಲ್ಲಿಗೆ ಇದು ನೋಡು, ಇದು ಆಯತ ಆಗುತ್ತೆ. ನೀಟಾಗಿ ಇಟ್ಕೋ. ಆಯತ ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆನ್ಸ್ ನೋಡು, ಇಲ್ಲಿ ಮೇಲಿರೋ ಥರನೇ ತೆಳಗೆ ಬರಬೇಕು. ಇಲ್ಲಿಗೆ ಯಾಕೆ ಹಿಡಿತಿದ್ದೀವಿ? ಹ್ಞೂ. ಈಗ ನೋಡಿ, ಇಲ್ಲಿಗೆ ಮೇಲೆ ಇಲ್ಲಿ ಇಟ್ಕೊಂಡು ನೀನು ಇಲ್ಲಿ ಇಬ್ಬರದು ಡಿಸ್ಟೆನ್ಸ್ ಇದನ್ನು ಕರೆಕ್ಟ್ ಇರಬೇಕು, ಇಲ್ಲಿನೂ ಕರೆಕ್ಟ್ ಇರಬೇಕು. ಆಯತ ಆಗ್ಬೇಕಾದ್ರೆ ನೀನು ನೋಡು, ಹೈಟ್ ಆಗಿದ್ದೆ ದರ್ಶನು, ಅವ್ನು ನೋಡು. ಹ್ಞೂ. ಈಗ ನೋಡಿ, ಇದು ಆಯತ ತೋರಿಸು. ಇಲ್ಲಿ ಇವೆರಡು ಸಮವಾಗಿರ್ತವೆ. ಇದು ಆಯತ ಅಂದ್ಕೊಳ್ಳಿ. ಈಗ ಇದು 5 ಸೆಂಟಿಮೀಟ್ರ್, ಇದು 3 ಸೆಂಟಿಮೀಟ್ರು. ಹೌದಾ? ಇದು 5, ಇದು 5, ಇದು 3, ಇದು 3. ಈಗ ಇದೇ ದಾರದಿಂದ ನಾವು ಆಯತ ಮಾಡಿದ್ವಾ? ಈಗ ದಾರನ ಮತ್ತೆ ಬಿಚ್ತೀವಿ. ಬಿಚ್ಚಿದಾಗ ಈ ದಾರ ಏನಾದ್ರು ಉದ್ದಕ್ಕೆ ಅಥವಾ ಗಿಡ್ಡಕ್ಕಾಯ್ತಾ? ಇಲ್ಲ. ಇದರಿಂದನೇ ನಾವು ಆಯತ ಮಾಡಿದ್ದು. ಈಗ ಇದೇ ದಾರ ಬಿಚ್ಚಿದಾಗ ಇದು ಉದ್ದನೂ ಆಗಿಲ್ಲ, ಅಗಲನೂ ಆಗಿಲ್ಲ. ಹಾಗಾದ್ರೆ ಈಗ ಈ ದಾರದಿಂದ ಆಗಿರೋ ಆಯತದ ಸುತ್ತಳತೆ ಕಂಡಿಡಿದ್ರೆ ಈ ದಾರದ ಉದ್ದ ಬರ್ತಾ? ಹೌದಾ? ಈ ಇದೇ ದಾರದ ಉದ್ದ ಕಂಡುಹಿಡ್ಕೋಬೇಕಾದ್ರೆ ಈ ದಾರದಿಂದ ಮಾಡಿರುವಂತ ಆಯತದ ಉದ್ದ ಅಗಲ ಗೊತ್ತು ನಮ್ಗೆ. ಹೌದಾ? ಸೊ ಆ ಉದ್ದ ಅಗಲನ ಹೆಲ್ಪ್ ತಗೊಂಡು ನಾವು ದಾರದ ಉದ್ದ ಇಟ್ಕೋಬೇಕು. ಈಗ ದಾರದ ಉದ್ದ ಕಂಡುಹಿಡಿಯೋದ್ರೆ ಆಯತದ ಸುತ್ತಳತೆ ತಾನೆ. ಈಗ ನೋಡಿ, ಆಯತ ಮಾಡಿದ್ವಾ, ಆ ಆಯತದ ಸುತ್ತಳತೆ ಕಂಡುಹಿಡಿದ್ರೆ ತಾನೆ ದಾರದ ಉದ್ದ ಬರೋದು. ಸೊ ಆಯತದ ಸುತ್ತಳತೆ ಸೂತ್ರ ಏನು? ಆಯತದ ಸುತ್ತಳತೆ ಸೂತ್ರ = 2 ಉದ್ದ ಪ್ಲಸ್ ಅಗಲ. ಅಥವಾ ಏನಂತೀವಿ ಇಂಗ್ಲಿಷಲ್ಲಿ 2 × L + V. ಹೌದಾ? ಸೊ L ಅಂದ್ರೆ ಉದ್ದ, V ಅಂದ್ರೆ ಬ್ರೆಡ್ತ್ ಅಂದ್ರೆ ಅಗಲ. ಹೌದಾ? ಈಗ ನಮ್ಗೆ ಕೊಟ್ಟಿರೋದ್ರಲ್ಲಿ ಏನು ಉದ್ದ ಎಷ್ಟು ಕೊಟ್ಟವ್ರೆ? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಉದ್ದ, ಅಗಲ 3 ಸೆಂಟಿಮೀಟರ್. ಸೊ ಈಗ ನಾವೇನ್ ಮಾಡ್ತೀವಿ, ಈ ಸೂತ್ರದಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. L ಅಂದ್ರೆ ಎಷ್ಟು? 5. B ಅಂದ್ರೆ 3. ಈಗ ಬಾರ್ಡ್ಮಸ್ ರೂಲ್ ಫಾಲೋ ಮಾಡಿದ್ರೆ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಆಡ್ ಮಾಡಿ. ಎಷ್ಟಾಯ್ತು? 8. ಆಮೇಲೆ ಏನ್ ಮಾಡ್ತೀವಿ, ಹೊರಗಡೆ ತೆಗೆದ್ರೆ ಇದೆಷ್ಟಾಯ್ತು? 2 × 16 ಸೆಂಟಿಮೀಟರ್. ಸೆಂಟಿಮೀಟರ್ ಮಾತ್ರ ಬರೀಬೇಕಾ, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕಾ? ಸೆಂಟಿಮೀಟರ್ ಅಷ್ಟೇ ಇರುತ್ತಾ, ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕಾ? ಇಲ್ಲಿ ಅಷ್ಟೇ ತಾನೆ, ಯಾಕಂದ್ರೆ ಸುತ್ತಳತೆ ಇದೆ. ವಿಸ್ತೀರ್ಣ ಆಗಿದ್ರೆ ಬರೋದು. ಸೊ ಈಗ ಆಯತದ ಸುತ್ತಳತೆನೇ ಏನಾಗಿರುತ್ತಲ್ಲಿ, ದಾರದ ಉದ್ದ ಕೂಡ ಆಗಿರುತ್ತೆ ಅಲ್ವಾ? ದಾರದ ಉದ್ದ ಅಂದ್ರೇನು ಎಷ್ಟು? ಆಯತದ ಸುತ್ತಳತೆ ತಾನೆ. ನಾನು ಹಾಗೆ ಹೇಳೋದಲ್ಲ, ಇದರಿಂದ ತಾನೆ ಇದು ಮಾಡಿದ್ದು. ಸುತ್ತ ದಾರದ ಉದ್ದನೇ ಇರುತ್ತೆ. ಸೊ ಆಯತದ ಸುತ್ತಳತೆ = ದಾರದ ಉದ್ದ. ಹೌದಾ? ಈಗ ನಮ್ಗೆ ದಾರದ ಉದ್ದ ಸಿಕ್ತು. ಈ ದಾರದ ಉದ್ದದಿಂದಾನೇ ನಾವೇನ್ ಮಾಡ್ಬೇಕು? ಚೌಕ ಮಾಡ್ಬೇಕು. ಹೌದಾ? ಈಗ ಚೌಕ ಮಾಡಿ ಅಂತ ಹೇಳೋರೆ. ಬನ್ನಿ ಇಲ್ಲಿ ಚೌಕ ಮಾಡೋದ. ಚೌಕ ಮಾಡೋದ್ರೆ ಎಲ್ಲ ಬಾವುಗಳು ಸಮಾನಬೇಕು. ಈಗ ಇದು ಚೌಕನ ಮಾಡಿದ್ವಾ? ಎಲ್ಲ ಬಾವುಗಳು ಸಮ ಬಂದ್ವಾ? ಅದೇ ದಾರ ತಗೊಂಡ್ ಮಾಡಿದ್ರು ತಾನೆ. ಮತ್ತೆ ಬಿಚ್ಚಿ ಇದೇನಾದ್ರು 16 ಸೆಂಟಿಮೀಟರ್ಗಿಂತ ಜಾಸ್ತಿ ಇತ್ತು, ಕಡಿಮೆ ಆಯ್ತಾ? ಹೆಚ್ಚು ಆಗಿಲ್ಲ, ಕಡಿಮೆ ಆಗಿಲ್ಲ. ಅದೇ ದಾರದಿಂದ ನಾವು ಚೌಕನು ಮಾಡ್ಬೋದು, ಅದೇ ದಾರದಿಂದ ಆಯತನು ಮಾಡ್ಬೋದು. ಸೊ ಆಯತ ಏನಾಯ್ತು, ಈಗ ಚೌಕ ಮಾಡ್ಬೇಕು. ಚೌಕ ಮಾಡ್ಬೇಕಾದ್ರೆ ಒಂದೊಂದು ಬಾವು ಎಷ್ಟಿರ್ಬೇಕು ಅಂತ ಕಂಡುಹಿಡ್ಕೋಬೇಕು. ಆದ್ರೆ ಈ ದಾರದ ಉದ್ದನೇ ಚೌಕದ ಸುತ್ತಳತೆ ಆಗಿರುತ್ತಾ? ಇಲ್ವಾ? ಇದೇ ತಾನೇ ಹಿಂಗೆ ಚೌಕ ಮಾಡಿದ್ದು. ಇದ್ರ ಸುತ್ತಳತೆ ಅಂದ್ರೆ ಇದೇ ದಾರದ ಉದ್ದ ತಾನೆ. ಸೊ ಈ ದಾರದ ಉದ್ದನೇ ಏನಾಗಿರುತ್ತೆ? ಚೌಕದ ಸುತ್ತಳತೆ ಆಗಿರುತ್ತೆ. ಹೌದಾ? ಹಾಗಾದ್ರೆ ಚೌಕದ ಸುತ್ತಳತೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಎಷ್ಟು? ದಾರದ ಉದ್ದ 16 ಸೆಂಟಿಮೀಟರ್. ಹೌದಾ? ಈಗಾದ್ರೆ ನಾನು ಈ ಚೌಕದ ಬಾಹು ಕಂಡುಹಿಡ್ಕೋಬೇಕಾದ್ರೆ ನಾನು ಚೌಕದ ಸುತ್ತಳತೆ ಸೂತ್ರ ಹಾಕೋತೀನಿ. ಚೌಕದ ಸುತ್ತಳತೆ ಸೂತ್ರ ಏನು?
4 ಇಂಟು ಗುಡ್. ಈಗ ನನಗೆ ಏನ್ ಗೊತ್ತು, ಈಗ ಇದ್ರಲ್ಲಿ ಏನ್ ಗೊತ್ತಿದೆ ನನಗೆ ಈ ಸೂತ್ರದಲ್ಲಿ ಚೌಕದ ಸುತ್ತಾವಳಿ ಎಷ್ಟು ಅಂತ ಗೊತ್ತಾ? ಆ ಚೌಕದ ಸುತ್ತಾವಳಿ ಎಷ್ಟಿರುತ್ತೋ ಅಷ್ಟು ಹಾಕೊಳ್ಳಿ ಇಲ್ಲಿ ಆ ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 4 ಬರೀರಿ. ಬಾಹು ಅಂದ್ರೆ ಎಷ್ಟು ಗೊತ್ತಿಲ್ಲ, ಸೊ ಅದನ್ನೇ ಕಂಡುಹಿಡಿಬೇಕಾಗಿರೋದು. ಬಾಹು ಅಂದ್ರೆ ಅದನ್ನ ಹಂಗೆ ಬರ್ಕೊಳ್ಳಿ, ಅಥವಾ ಅಲ್ಲಿ ಒಂದು ಎಕ್ಸ್ ಅಂತ ಹಾಕೋಬಹುದು. ಈಗ ನಾನು ಏನ್ ಮಾಡ್ತೀನಿ, ಈಗ LHS ಅಲ್ಲಿ 16 ಇದೆ, RHS ಅಲ್ಲಿ 4 ಇಂಟು ಬಾಹು ಇದೆ. ಈಗ ನಾನು ಏನ್ ಮಾಡ್ತೀನಿ, 16 LHS ಗೆ ಬಂದು 4ನ್ನ RHS ಅಷ್ಟು ಬರ್ತೀನಿ. ಆಗ ಏನ್ ಉಳ್ಕೊಂತು, ಬಾಹು ಮಾತ್ರ ಉಳಿತಾ. ಸೊ 4 ಅಲ್ಲಿ 4 ಈಗ ಎಷ್ಟಾಯ್ತು, 4/1 ಆಯ್ತಾ. ಬಾಹು ಅಂದ್ರೆ ಏನ್ ಬಂತು, 4/1 ಬಂತಾ. 4/1 ಅನ್ನ 4 ಅಂತ ಬರೀಬೋದಾ? 4 ಇಸ್ ಈಕ್ವಲ್ ಟು ಬಾಹು. ಹಾಗಾದ್ರೆ ಚೌಕದ ಬಾಹು ಎಷ್ಟಿರ್ಬೇಕು, 4 ಸೆಂಟಿಮೀಟರ್ ಇದೆ ಅಂತ ತಗೊಂಡು ನಾನು ಏನ್ ಮಾಡ್ಬೇಕು, ಈ ದಾರದಿಂದ ಚೌಕನ ರೆಡಿ ಮಾಡ್ಕೋಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಯಾವ ರೀತಿ ಲೆಕ್ಕಗಳನ್ನ ಕೇಳ್ತಾ ಗೊತ್ತಾಯ್ತಾ?